ಹಾಯ್, ಇವತ್ತು ಏನಪ್ಪ ಅಂದರೆ ನಿನ್ನೆ ಇಂಡಿಯಾ ಒಳಗೆ ಟೋಟಲ್ ಎಷ್ಟು ಸ್ಟೇಟ್ ಇದ್ದಾವೆ ಹಾಗೆ ಎಷ್ಟು ಯೂನಿಯನ್ ಟೆರಿಟರಿ ಇದ್ದಾವೆ ಅಂತ ಹೇಳಿದ್ದೆ. ಇವತ್ತು ನಮ್ಮ ಇಂಡಿಯಾ ಒಳಗೆ ಆಂಧ್ರ ಪ್ರದೇಶವನ್ನು ಸ್ಟೇಟನ್ನು ಪಿಕ್ ಮಾಡಿ ತೊಗೊಂಬಂದಿದ್ದೇನೆ. ಆಂಧ್ರ ಪ್ರದೇಶ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತ ಇವತ್ತು ನೋಡ್ತಾ ಹೋಗೋಣ. ಓಕೆನಾ. ಫಸ್ಟ್ ಬಂದುಬಿಟ್ಟು ಲೊಕೇಶನ್ ಬಂದುಬಿಟ್ಟು ಜಿಯೋಗ್ರಫಿ ಲೊಕೇಶನ್ ಬಂದುಬಿಟ್ಟು ಸೌತರ್ನ್ ಈಸ್ಟ್ ಕೋಸ್ಟಲ್ ಆಫ್ ಇಂಡಿಯಾ ಅಂತ ಆಗುತ್ತೆ. ಓಕೆನಾ. ಕ್ಯಾಪಿಟಲ್ ಬಂದುಬಿಟ್ಟು ಅಮರಾವತಿ ಕ್ಯಾಪಿಟಲ್ ಆಗಿರುತ್ತೆ. ಓಕೆನಾ. ಈಗಿನ ಈಗ ಫಸ್ಟ್ ಕ್ಯಾಪಿಟಲ್ ಬಂದು ಅಮರಾವತಿ ಆಗಿತ್ತು. ಇವಾಗ ಬಂದುಬಿಟ್ಟು ಕ್ಯಾಪಿಟಲ್ ವಿಜಯವಾಡ ಆಗಿದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೈಕೋರ್ಟ್ ಬಂದುಬಿಟ್ಟು ಅಮರಾವತಿ ಒಳಗೆ ಹೈಕೋರ್ಟ್ ಇದೆ. ಓಕೆ. ಆಮೇಲೆ ಕೋಸ್ಟಲ್ ಲೈನ್ ಬಂದುಬಿಟ್ಟು ಟೋಟಲ್ 974 ಕಿಲೋಮೀಟರ್ ಕೋಸ್ಟಲ್ ಲೈನ್ ಇದೆ. ಇದು ಇಂಡಿಯಾ ಒಳಗೆ ಸೆಕೆಂಡ್ ಲಾರ್ಜೆಸ್ಟ್ ಕೋಸ್ಟಲ್ ಲೈನ್ ಆಗಿರುತ್ತೆ. ಹಾಗೆ ಸೆಕೆಂಡ್ ಬಂದುಬಿಟ್ಟು ಮೇಜರ್ ರಿವರ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಗೋದಾವರಿ ಆಗಿದೆ. ಗೋದಾವರಿ, ಕೃಷ್ಣ ಮತ್ತು ಪೆನ್ನಾ ಮತ್ತು ನಮ್ಮ ತುಂಗಭದ್ರ 4 ರಿವರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕ್ಲೈಮೇಟ್ ಚೇಂಜ್ ಏನಪ್ಪ ಅಂದರೆ ಟ್ರಾಪಿಕಲ್ ಆಗಿರುತ್ತೆ, ಹಾಟ್ ಆ್ಯಂಡ್ ಸಮ್ಮರ್ ಆಗಿರುತ್ತೆ, ಮಾರ್ಚ್ ಮತ್ತು ವಿಂಟರ್ ಒಳಗೆ ಈ ಥರ ಕ್ಲೈಮೇಟ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೇಜರ್ ಫಿಸಿಕಲ್ ರೀಸನ್ ಯಾವುದಪ್ಪ ಅಂದರೆ ಕೋಸ್ಟಲ್ ಪ್ಲೇನು ಮತ್ತು ಈಸ್ಟರ್ನ್ ಘಾಟ್ ಮತ್ತು ಡೆಕ್ಕನ್ ಪ್ಲಾಟೋ ಆಗಿ ಇವು 3 ಮೇಜರ್ ಫಿಸಿಕಲ್ ರೀಸನ್ ಆಗಿರ್ತವೆ. ಇದು ಜಿಯೋಗ್ರಫಿಕ್ ಪಾರ್ಟ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಹಿಸ್ಟಾರಿಕಲ್ ನೋಡೋದಾದರೆ ಏನಪ್ಪ ಅಂದರೆ ಏಷ್ಯಂಟ್ ಆಫ್ ದ AP ಈ ಆಂಧ್ರ ಪ್ರದೇಶ ಯಾವ ಥರ ಬಂತಪ್ಪ ಅಂದರೆ ಏಷ್ಯಂಟ್ ಒಳಗೆ AP ಆಂಧ್ರ ಜನಪದ ಅಂತ ಕರಿತಿದ್ರು. ಆಯಿತಾ. ಅದು ಬರ್ತಾ ಆಂಧ್ರ ಪ್ರದೇಶ ಅಂತ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟು ಯಾವುದು ರೂಲ್ ಮಾಡಿದ್ದ ಯಾರಪ್ಪ ಅಂದರೆ ಶಾತವಾಹನಸು ಫಸ್ಟು 3rd ಸೆಂಚುರಿ ಒಳಗೆ ಆಂಧ್ರ ಪ್ರದೇಶ ರೂಲ್ ಮಾಡ್ತಾರೆ. ಅದಾದಮೇಲೆ ವಿಜಯನಗರ ಎಂಪೈರರು ಬರ್ತಾರೆ. ಓಕೆನಾ. ವಿಜಯನಗರ ಎಂಪೈರರ್ಸ್ ನೆಕ್ಸ್ಟು ಆಮೇಲೆ ಆಂಧ್ರ ಪ್ರದೇಶಕ್ಕೆ ಬರ್ತಾರೆ. ಅದಾದಮೇಲೆ ಕುತುಬ್ ಶಾಹಿ ಮತ್ತು ಮುಘಲ್ ಎಂಪೈರರು ಬಂದು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬಿಕಮ್ ಎ ಸ್ಟೇಟ್ ಆಫ್ 1950 ಒಳಗೆ. ಇದು ಸ್ಟೇಟ್ ಯಾವಾಗ ಬಂದಿತ್ತಪ್ಪ ಅಂದರೆ ನಮ್ಮದು ಕರ್ನಾಟಕ 1956 ಒಳಗೆ ಬರುತ್ತೆ. ಓಕೆನಾ. ಹಾಗೆ ಇದು ಸ್ಟೇಟ್ ಮಾರ್ಪಾಡು ಯಾವುದಪ್ಪ ಅಂದರೆ 1953 ಸ್ಟೇಟ್ ಆಗಿ ಮಾರ್ಪಾಡಾಗುತ್ತೆ. ಓಕೆನಾ. ನೆಕ್ಸ್ಟ್ 2014 ಒಳಗೆ ತೆಲಂಗಾಣವಾದ ಕೇರ್ಡ್ ಔಟ್ ಆಫ್ ದ ಆಂಧ್ರ ಪ್ರದೇಶ ಆಗಿತ್ತು. ಓಕೆನಾ. 2014 ಒಳಗೆ ತೆಲಂಗಾಣ ಬೇರೆ ಸ್ಟೇಟ್ ಆಗಿ ಮಾರ್ಪಾಡಾಗುತ್ತೆ. ಓಕೆ. ಇದಿಷ್ಟು ಇದು ಆಂಧ್ರ ಪ್ರದೇಶದ್ದು ಜಿಯೋಗ್ರಫಿಕಲ್ ಪಾರ್ಟ್ ಮತ್ತು ಹಿಸ್ಟ್ರಿ ಪಾರ್ಟ್ ಆಗುತ್ತೆ. ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ನೆಕ್ಸ್ಟ್ ಕಲ್ಚರಲ್ ಪಾರ್ಟ್ ಯಾವುದು, ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆನಾ.